ನಂತರ ನಾವು ಇಲ್ಲಿ 45 mm 45 mm ಸೀಡ್ ಸೈಜ್ ಇದೆ, ಟ್ರಾಮೆಲ್ ಇದೆ. ಈ ಟ್ರಾಮೆಲ್ಗೆ ಫೀಡರ್ ಇದು. ಫೀಡರ್ ಕನ್ನಡಕ್ಕೆ ಇಲ್ಲಿ ನಾವು ಫೀಡ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಕ್ಯಾಚರ್ ಅಂತ ಒಂದು ಏನು ಮೆಟಲ್ ಪಾರ್ಟ್ ಇರ್ತದೆ ಒಳಗಡೆ ಬಸ್ಸೊಳಗೆ ಆ ಥರದ್ದೆಲ್ಲ ಕ್ಯಾಚ್ ಮಾಡ್ತಾರೆ. ಕ್ಯಾಚರ್ ಇದೆ. ಅದಾದ ನಂತರ ಇಲ್ಲಿ ದೊಡ್ಡದೆಲ್ಲ ಹೊರಗಡೆ ಹೋಗ್ತದೆ, ಕಡಿಮೆ ಇದು ಕೆಳಗಡೆ ಬರುತ್ತೆ. ದೊಡ್ಡದು ಬಂದಿರೋದಕ್ಕೆ ಇಲ್ಲಿ ಬಂದು ಬೀಳುತ್ತೆ, ಇದನ್ನು ಮತ್ತೆ ರೀಪ್ರೊಸೆಸ್ ಆಗ್ತದೆ. ಅದಕ್ಕಿಂತ ಕಡಿಮೆದು ಇವಾಗಲೂ ನೆಕ್ಸ್ಟ್ ಬಂದುಬಿಟ್ಟು 16 mm ಇದೆ ಕೀಬೋರ್ಡು. ಆಮೇಲೆ 16 mm ಇದೆ, ಅದನ್ನು ಗ್ಯಾಲರಿದು ಸೈಜ್ 16 mm. ಸೊ ಅದರಲ್ಲಿ ಪಾಸ್ ಆಗಿದ್ದು ಕೆಳಗಡೆ ಬರುತ್ತೆ, ಹೊರಗಡೆ ಬರೋದು ವಿಷಯಕ್ಕೂ ಇದು ಕಾಣಿಸ್ ನೋಡಿ. ಇನ್ನೂ ಜಾಸ್ತಿ ಡಿಕಂಪೋಸ್ ಆಗಿರಲ್ಲ. ಸೊ ಅದು 16 mm ಗಿಂತ ದೊಡ್ಡದಿರ್ತದೆ ಸೈಜ್. ಸೊ ಇದಕ್ಕೆ ಮತ್ತೆ ವಾಟ್ರಿಂಗ್ ಮಾಡಿ ಮಾಯ್ಚರ್ ಮೇಂಟೈನ್ ಮಾಡಿ ಪ್ರೊಸೆಸಿಂಗ್ ಇದರಲ್ಲಿರೋ ಪ್ಲಾಸ್ಟಿಕ್ ಇದನ್ನೆಲ್ಲ ಮತ್ತೆ ರಿಮೂವ್ ಮಾಡ್ತೀವಿ. ಮತ್ತೆ ಇದಕ್ಕೆ ಸಿವು ಮತ್ತೆ ಎಗೇನ್ ಹಾಕ್ತೀವಿ. ಸೊ ಇಲ್ಲಿಂದ ಬಂದಿದ್ದು ನೆಕ್ಸ್ಟು ಸಿವಾಗಿ ಕೆಳಗಡೆ ಬಂದಿದ್ದು ಬೆಲ್ಟಿಂದ ಕೆಳಗಡೆ ಬಂದು ಮತ್ತೆ ಇದು ಸ್ಪೀಡಾಗುತ್ತೆ. ಇದು 4 mm, ಇದು ಫೈನಲ್ಲು ಟ್ರಾಮೆಲ್. 4 mm ಅಲ್ಲಿ ಬಂದಾಗ ನಮಗೆ ಈ ಥರ ಗೊಬ್ಬರ ಕಾಂಪೋಸ್ಟ್ ಸಿಗುತ್ತೆ. ಇದು ಬೆಳೆಗಳಿಗೆ ಏನು ಸಾವಯವ ಗೊಬ್ಬರನ ಬಳಕೆ ಮಾಡಿ ನಾವು ಫಾರ್ಮಿಂಗ್ ಮಾಡ್ತಾರೆ. ಇದನ್ನ ಯಾರು ತೊಗೊಂಡು ಹೋಗ್ತಾರೆ ಸರ್? ಇದನ್ನು ರೈತರುಗಳಿಗೆ ಕೊಡ್ತೀವಿ ನಾವು. ರೈತರಿಗೆ ಕೊಡ್ತೀವಿ. ಈಗಾಗಲೇ ಸ್ಯಾಂಪಲ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಬಂದು. ಸೊ ಫುಲ್ ಫಾರ್ಮಲ್ಲಿ ಈಗ ರೆಡಿ ಇದೆ. ಯಾವ ಥರ ಸರ್ ಅದು? ಪರ್ ಕೆ ಜಿಗೆ ಇಷ್ಟು ಅಂತ ಮಾಡ್ತೀವಿ. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೊಡೋದು 4 rupees ಪರ್ ಕೆ ಜಿ ಕೊಡ್ತಾ ಇದ್ದಾರೆ. 2 rupees ರೈತರಿಗೆ ಕೊಡ್ತಾರೆ, 2 rupees ಗೌರ್ಮೆಂಟಿಂದ ಸಬ್ಸಿಡಿ ಕೊಡ್ತಾರೆ. ಸೊ ನಾವು ಅದೇ ರೇಟಲ್ಲಿ ಕೊಡ್ತೀವಿ, ಸರ್ಕಾರದ ಏನು ರೇಟ್ ಇದೆ ಅದೇ ರೇಟಲ್ಲಿ ಕೊಡ್ತೀವಿ ನಾವು. ರೈತರು ಡೈರೆಕ್ಟಾಗಿ ಬಂದು ತಗೊಂಡು ಹೋಗ್ಬೋದು. ಕೌನ್ಸಿಲಲ್ಲಿ ಇಡ್ತೀವಿ. ಏನಾದರೂ ಕಡಿಮೆ ರೇಟ್ ಮಾಡಿದ್ರು ಅಂದರೆ ನಮ್ಮ ಏನು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ? ನಗರಸಭೆ ಆರೋಗ್ಯ ಶಾಖೆ ನಾವಿರ್ತೀವಿ, ಕಮಿಷನರ್ ಇರ್ತಾರೆ. ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊಡ್ತೀವಿ. ನಾವು ಇದು ರೆಡಿ ಇದೆ, ಇದು ರೆಡಿ ಇದೆ. ನೆಕ್ಸ್ಟ್ ಫಂಕ್ಷನಲ್ಲಿ MRF ಸ್ಟಾರ್ಟ್ ಆಗ್ತಿದೆ. ಫುಲ್ ಫ್ಲಡ್ಜಲ್ಲಿಗೆ 22 ಟನ್ ಬರುತ್ತೆ ನಮ್ಮ ಹಸಿಕೆರೆ ನಗರಸಭೆಯಲ್ಲಿ ಪ್ರತಿದಿನ. ಸೊ ಅದರಲ್ಲಿ 12 ಟನ್ ಹಸಿ ಕಸನೇ ಬರುತ್ತೆ. ಸೊ ಹಸಿ ಕಸ ಬರುತ್ತೆ ಅಂದರೆ ಸೆಗ್ರಿಗೇಟ್ ಮಾಡಿದಾಗ, ಸೊ ನಮ್ಗೆ ಒಂದು 60 to 70% ಸೆಗ್ರಿಗೇಟ್ ಮಾಡ್ತಿದ್ರೆ, ಪಬ್ಲಿಕ್ ಕೋಪ್ರೇಟ್ ಮಾಡಿದ್ರೆ, ಅವರು ಸೆಗ್ರಿಗೇಟ್ ಮಾಡಿದ್ರೆ ನಮಗೆ ಇದು ಪ್ರಮಾಣ ಜಾಸ್ತಿ ಮಾಡ್ಬೋದು, ಗೊಬ್ಬರದ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಸಾರ್ವಜನಿಕರು ಸಹಕಾರ ಮಾಡಿ ನಿಮ್ಮ ಮನೆ ಕಸವನ್ನು ಹಸಿ ಕಸವಾಗಿ ಮತ್ತು ಒಣ ಕಸ ಸಪ್ರೇಟ್ ಮಾಡಿ ನಮ್ಮ ಗಾಡಿಗಳಿಗೆ ಕೊಡಿಬೋದು.